ಅರಮನೆ 7.11 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತಿನವರೆಗೂ ಕೂಡ ಒಂದಷ್ಟು ಸುಳಿವು ಸಿಕ್ಕಿರಲಿಲ್ಲ. ಎಲ್ಲಿದ್ದಾರೆ ಆರೋಪಿಗಳು, ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ. ಈಗ ತಮಿಳುನಾಡಿನ ವೇಲೂರು ಬಳಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದು ಈಗ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು. ಬೆಂಗಳೂರಲ್ಲಿ ಮೊನ್ನೆ ನಡೆದಂತಹ ರಾಜಧಾನಿಯಲ್ಲಿ ನಡೆದಂತಹ ಈ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಅವತ್ತಿನಿಂದಲೂ ಕೂಡ ಪೊಲೀಸರು ಎಲ್ಲಾ ರೀತಿಯಲ್ಲೂ ಅನೇಕ ತಂಡಗಳನ್ನ ಮಾಡಿ ಹುಡುಕಾಡ್ತಾನೆ ಇದ್ರು. ಆದ್ರೆ ಆರೋಪಿಗಳ ಸುಳಿವು ಸರಿಯಾಗಿ ಸಿಕ್ಕಿರಲಿಲ್ಲ. ಈಗ ಸಿದ್ದಾಪುರ ಠಾಣೆಗೆ ಆರೋಪಿಯನ್ನ ಕರೆ ತಂದಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದಾಪುರ ಠಾಣೆಗೆ ಕರೆ ತಂದು ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕುಪ್ಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದ ಆರೋಪಿ ಖರ್ಚಿಗೆ ತಲಾ 10 ಲಕ್ಷ ರೂಪಾಯಿಯನ್ನ ಈ ಗ್ಯಾಂಗ್ ಹಂಚಿಕೊಂಡಿತ್ತು. ಈಗ ಉಳಿದ ಆರೋಪಿಗಳಿಗಾಗಿ ತೀವ್ರಗೊಂಡಿದೆ ಶೋಧ. ಇನ್ನು ಹಲವು ಕಡೆಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಹುಡುಕಾಡ್ತಾ ಇದ್ದಾರೆ. ಚಿತ್ತೂರು, ತಿರುಪತಿ, ವೇಲೂರಿನಲ್ಲಿ ಖಾಕಿ ತಲಾಶನ್ನ ಮಾಡ್ತಾ ಇದ್ದು ಬಂಧಿತ ಆರೋಪಿಗೆ ಈಗ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಆತನನ್ನ ಕರ್ಕೊಂಡು ಬಂದಿದ್ದಾರೆ ಸಿದ್ದಾಪುರ ಠಾಣೆಗೆ. ಕರ್ಕೊಂಡು ಬಂದು ಇದೀಗ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ವೇಲೂರಿನಲ್ಲಿ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಈ ಹಣ ಎಲ್ಲಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಗ್ಯಾಂಗ್ನ ಹಿಂದೆ ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಕೂಡ ಕೈವಾಡ ಇರೋದು ಗೊತ್ತೇ ಆಯ್ತು. ಮೊನ್ನೆಯಿಂದಲೂ ಕೂಡ ಇದರ ಬಗ್ಗೆ ಕೂಡ ತಲಾಶನ ಮಾಡ್ತಾ ಇದ್ರು ಪೊಲೀಸರು. ಈ ಒಂದು ಹಣವನ್ನ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ, ಯಾವ ರೀತಿ, ಯಾಕಂದ್ರೆ ಯಾವಾಗ ಈ ಒಂದು ಇನ್ಸಿಡೆಂಟ್ ನಡೆಯಿತೋ ಆ ಇನ್ಸಿಡೆಂಟ್ ಆದ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಕಡೆಗಳಿಗೂ ಕೂಡ ಪೊಲೀಸರು ತಂಡವನ್ನ ಕಳುಹಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ತಂಡಗಳ ಮೂಲಕ ಹುಡುಕಾಡುವಂತ ಪ್ರಯತ್ನ ಆಯಿತು. ಆ ಭಾಗದ ಎಲ್ಲಾ CCTVಗಳನ್ನ ಪರಿಶೀಲನೆ ಮಾಡಿದ್ರು. ತಮಿಳುನಾಡಿಗೆ ಹೋಗಿದಾರಾ, ಆಂಧ್ರ ಪ್ರದೇಶಕ್ಕೆ ಹೋಗಿದಾರಾ, ಯಾವ ರೀತಿಯಲ್ಲಿ ರೂಟ್ ಚೇಂಜ್ ಮಾಡಿದಾರಾ, ಆ ಕಾರಿನಲ್ಲೇ ಹೋಗಿದಾರಾ, ಎಲ್ಲದರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನ ಆದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಆರೋಪಿಗಳು ಬೇರೆ ಕಡೆಗೆ ಹೋಗಿದ್ರು. ಇದೀಗ ಸಿದ್ದಾಪುರ ಠಾಣೆಗೆ ಆರೋಪಿಯನ್ನ ಕರ್ಕೊಂಡು ಬರಲಾಗಿದೆ. ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮೊನ್ನೆಯಿಂದಲೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಂತಹ ಆರೋಪಿಯನ್ನ ಇದೀಗ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ಯಾವ ರೀತಿ ವಿಚಾರಣೆ ನಡೆಸಲಾಗ್ತದೆ, ಈತನ ಹಿನ್ನೆಲೆಯ ಬಗ್ಗೆ? ನವಿತಾ, ಏನು ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದಾಪುರ ಪೊಲೀಸರು ಓರ್ವನನ್ನ ಈಗಾಗಲೇ ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಏನು ವೇಲೂರು ಬಳಿ ಈತ ತಲೆಮರೆಸಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ. ಕಳೆದ 3 ದಿನಗಳಿಂದ ಪೊಲೀಸರು ಏನು ವೇಲೂರು ಮತ್ತೆ ಚಿತ್ತೂರು ಮತ್ತೆ ತಿರುಪತಿ ಭಾಗದಲ್ಲಿ ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿದ್ದಂತ ಒಂದು ಖಚಿತ ಮಾಹಿತಿ ಮೇರೆಗೆ ಈ ಒಬ್ಬ ಆರೋಪಿಯ ಒಂದು ಚಲನವಲನ ಕೂಡ ಪತ್ತೆಯಾಗುತ್ತೆ. ನಂತರ ಈಗ ಈತನನ್ನ ಕಳೆದ ರಾತ್ರಿ ಒಂದು ತಮ್ಮ ವಶಕ್ಕೆ ಪಡೆದು ಆತನನ್ನ ಈಗ ಪೊಲೀಸ್ ಠಾಣೆಗೂ ಕೂಡ ಕರ್ಕೊಂಡು ಬಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇರೋದು. ಇನ್ನು ಉಳಿದಂತೆ ಈ ಒಂದು ಗ್ಯಾಂಗ್ ನಲ್ಲಿದ್ದಂತ ಇತರ ಆರೋಪಿಗಳೇನಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ದರೋಡೆ ಪ್ರಕರಣದಲ್ಲಿ ಸುಮಾರು 6 ರಿಂದ 7 ಮಂದಿ ಕೂಡ ಭಾಗಿಯಾಗಿರೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಅದರಿಂದ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಈಗ ಶಿಫ್ಟ್ ಆಗಿರೋದ್ರಿಂದ ಸುಮಾರು 15ಕ್ಕೂ ಹೆಚ್ಚು ತಂಡಗಳು ಈ ಒಂದು ಆರೋಪಿಗಳ ಬೆನ್ನು ಬಿದ್ದು ಅವರನ್ನ ಶೋಧ ಮಾಡುವಂತ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇರೋದು. ಇದೇ ಸಂದರ್ಭದಲ್ಲಿ ಏನು ಕುಪ್ಪಂ ಬಳಿ ಇನ್ನೂ ಕೆಲವರು ಕೂಡ ಪತ್ತೆಯಾಗಿರುವಂತಹ ಮಾಹಿತಿ ಕೂಡ ಇರೋದು. ಈಗ ಅವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆತಂದು ಅಲ್ಲಿ ಕೂಡ ಒಂದು ಹೆಚ್ಚಿನ ವಿಚಾರಣೆ ಮಾಡೋದಕ್ಕೂ ಕೂಡ ಈಗ ಅಗತ್ಯ ಸಿದ್ಧತೆಗಳನ್ನ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ವೇಳೆ ಏನು ಆರೋಪಿಗಳು ಕಳ್ಳತನ ಮಾಡಿದಂತ ಒಂದು 7 ಕೋಟಿ ಹಣ ಏನಿದೆ ಅದು ಎಲ್ಲಿದೆ ಮತ್ತೆ ಯಾರ ಸುಪರ್ದಿಯಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಚಿತ್ತೂರು ಬಳಿ ಒಂದು ಇನೋವಾ ಕಾರ್ ಏನಿತ್ತು, ಆ ಒಂದು ಕಾರನ್ನ ಅಲ್ಲಿ ಬಿಟ್ಟು ಅಲ್ಲಿದ್ದಂತ ಒಂದು ಟ್ರಂಕ್ ನಲ್ಲಿದ್ದಂತ ಹಣವನ್ನ ಚೀಲಗಳಲ್ಲಿ ಹಾಕೊಂಡು ಅವರು ಎಸ್ಕೇಪ್ ಆಗಿದ್ರು ಅನ್ನೋದು ವಿಚಾರ ಕೂಡ ಇದೆ. ಆ ಸಲುವಾಗಿ ಅವರು ಅಲ್ಲಿಂದ ಯಾವ ಕಾರ್ನಲ್ಲಿ ಮತ್ತೆ ಎಸ್ಕೇಪ್ ಆಗಿದ್ದಾರೆ ಮತ್ತೆ ಹಣ ಯಾರ ಸುಪರ್ದಿಯಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.